ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಪ್ರತಿದಿನ ದುನಿಯಾದಲ್ಲಿ ನಾವು ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾನೆ ಇದ್ದೀವಿ. ಆದರೆ ಈ ದಿನ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಪ್ರತಿದಿನ ಈ ಕಾರ್ಯಕ್ರಮಕ್ಕೋಸ್ಕರ ನೀವು ಕಾಯ್ತಾನೆ ಇರ್ತೀರಾ. ಹೌದು, ರಿಯಾಲಿಟಿ ಶೋಗಳು ಕೇವಲ ನ್ಯಾಷನಲ್ ಚಾನಲ್ನಲ್ಲಿ ಮಾತ್ರ ಕ್ಲಿಕ್ ಆಗ್ತವೆ, ಹಿಟ್ ಆಗ್ತವೆ ಅನ್ನೋದಕ್ಕೆ ಅಪವಾದ ನಮ್ಮ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು. ಮೊದಲು ಹಳ್ಳಿ ಹುಡುಗರು ಪ್ಯಾಟೆಗೆ ಬಂದಿದ್ರು. ಈ ಸಲ ಸಿಟಿಯಲ್ಲಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ಕಾಸ್ಟ್ಲಿ ದುನಿಯಾವನ್ನು ಲೀಡ್ ಮಾಡ್ತಾ ಇದ್ದಂತಹ ಸಿಟಿ ಹುಡುಗಿಯರು ಉತ್ತರ ಕರ್ನಾಟಕದ ಒಂದು ಹಳ್ಳಿಗೆ ಹೋಗಿ ಅಲ್ಲಿನ ಜೀವನ ಶೈಲಿಯನ್ನು ರೂಢಿಸಿಕೊಂಡು ಸೈ ಅನ್ಸ್ಕೊಂಡು ಬಂದಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ಮನವು ಕೊರಗುವುದು ಹಸಿರಿಲ್ಲದ ಪ್ಯಾಟೆಯ ಲೈಫಿನಲ್ಲಿ, ಎಂತಹ ಸುಖವಿಹುದು ಹಳ್ಳಿಯ ಲೈಫಿನಲ್ಲಿ ಅಂತ ಇದ್ದಾರೆ ಪ್ಯಾಟೆ ಹುಡುಗಿಯರು. ಹಾಗಾದರೆ ಬನ್ನಿ ಪ್ಯಾಟೆ ಹುಡುಗಿಯರನ್ನ ಪರಿಚಯ ಮಾಡ್ಕೊಳ್ಳೋಣ, ಅವರ ಅನುಭವ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಸೋಲಿಲ್ಲದ ಸರದಾರಿ, ಸುಂದರ ಕಣ್ಣುಗಳನ್ನು ಉಳ್ಳಂತಹ ನಯನಾ ಅವರು. ನಯನಾ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇನ್ನೊಬ್ಬ ಪ್ಯಾಟೆ ಹುಡುಗಿ ನಮ್ಮೊಂದಿಗೆ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ರಂಜಿತಾ. ರಂಜಿತಾ, ಸ್ವಾಗತ. ಥ್ಯಾಂಕ್ ಯು. ಓಕೆ, ಇನ್ನು ಮತ್ತೊಬ್ಬ ಪ್ಯಾಟೆ ಹುಡುಗಿ ಕೋಳಿ ರಮ್ಯಾ, ತಮಗೆ ಸ್ವಾಗತ. ಓಕೆ, ಈಗ ಪ್ಯಾಟೆ ಹುಡುಗಿಯರ ಹಳ್ಳಿ ಲೈಫು ಸೆಕೆಂಡ್ ಸೀಸನ್ ಮುಗಿಯೋದಕ್ಕೆ ಬಂದಿದೆ. ಆದರೆ ಫಸ್ಟ್ ಸೀಸನ್ ಬಗ್ಗೆ ಬಹಳಷ್ಟು ಜನ ನೆನಪು ಹಾರಿರ್ತಾರೆ. ಯಾವೆಲ್ಲ ರೀತಿಯಾದಂಥ ಕಂಟೆಸ್ಟೆಂಟ್ಸ್ ಇದ್ರು, ಯಾವೆಲ್ಲ ರೀತಿಯಾದಂಥ ಟಾಸ್ಕ್ ಇದ್ವು, ಯಾರು ವಿನ್ ಆದ್ರು ಅನ್ನೋದ್ರ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಇರಬಹುದು. ಬನ್ನಿ ಫಸ್ಟ್ ಸೀಸನ್ ಹೇಗಿತ್ತು ನೋಡ್ಕೊಂಡು ಬರೋಣ. If you complete this line, you are automatically in the second place. No. Gap. Don't give up. 1337. 490 kg. Lovely. 1337. Come on. Come on. Don't give up on the time. Come on. Oh! Don't give up! Naina. Don't Naina, give come up! on. Naina, come on! Super. Come on, Naina. Very good. Very good. Continue. Come on. 48. Come on. Yes, come on. 1448. Come on, Naina. Come on, No. Naina. No, ready. You can. Ready, you can. Ready, you have to move. Very good. You have to move. Nice. 560. Naina, very good. Continue one more. Lovely. Bingo. 560. You already done 560. Come on, keep moving. Come on, Naina. Keep moving. 1742. 43. ಓಕೆ ನೈನಾ, ನೀವು ಅನ್ಸುತ್ತೆ ಅದು 35 kgs ನಿಜವಾಗ್ಲೂ ಇತ್ತಾ? ಡೆಫಿನೆಟ್ಲಿ ಇತ್ತು, ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು. ಆ್ಯಕ್ಚುಲಿ ನಾವು ಯಾರ ಕೈಲೂ ಮಾಡೋಕ್ಕಾಗ್ತಿರಲಿಲ್ಲ. ಅದು ಒಂದೊಂದು ರೌಂಡಲ್ಲಿ ಒಂದೊಂದಷ್ಟು KGs ಇಟ್ಟಿರ್ತಾರೆ. ಸೊ ಅದನ್ನ ಎತ್ಕೊಂಡು ಓಡೋದಿತ್ತು. ಫಸ್ಟ್ AJ ಸಕ್ಕದಾಗಿ ಪರ್ಫಾರ್ಮ್ ಮಾಡಿದ್ಲು. ಅದಾದಮೇಲೆ ರಮ್ಯಾ ಬೇಗನೆ ಬಿದ್ದೋಗ್ಬಿಟ್ಲು ಆ್ಯಸ್ ಯೂಶುವಲ್. ಅಂದರೆ ಲೈಕ್ ಅವ್ಳು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿದ್ಲು, ಫಿಸಿಕಲ್ ಟಾಸ್ಕ್ ನಾನು ಇವ್ರ ಜೊತೆಗೆ ಮಾಡೋಕ್ಕಾಗಲ್ಲ ಅಕುಲ್, ನಾನು ನೋಡಿ ಎಷ್ಟು ವೀಕ್ ಇದ್ದೀನಿ, ಇವ್ರು ನೋಡಿ ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ನನ್ನ ಅರ್ಪಿತನೆಲ್ಲ ತೋರಿಸ್ತಾ ಇದ್ಲು. ಬಟ್ ಅದರ್ವೈಸ್ ಶಿ ಇಸ್ ರಿಯಲಿ ಸ್ಟ್ರಾಂಗ್, ಮೆಂಟಲಿ ಕೂಡ ಸ್ಟ್ರಾಂಗ್ ಇದ್ದಾಳೆ, ಫಿಸಿಕಲಿನೂ ಸ್ಟ್ರಾಂಗ್ ಇದ್ದಾಳೆ. ಸುಮ್ಮನೆ ಕಂಪ್ಲೇಂಟ್ ಮಾಡೋದೆಲ್ಲ ಇತ್ತು. ಬಟ್ ಲೇಟರ್ ಸಂಜನಾ ಡಿಡ್ ರಿಯಲಿ ವೆಲ್ ಈ ಒಂದು ಪರ್ಟಿಕ್ಯುಲರ್ ಟಾಸ್ಕಲ್ಲಿ. ಆ ಒಂದು ಸುದೀಪ್ ಅವ್ರು ಮೋಟಿವೇಟ್ ಮಾಡ್ತಿದ್ದೆ ಒಂದು ಜೋಶ್ ಎಲ್ರಿಗೂ, ಕಮ್ ಆನ್, ಯು ಕ್ಯಾನ್ ಡೂ ಇಟ್ ಅಂತ. ಸೊ ಎವ್ರಿ ರೌಂಡಲ್ಲೂ ಇನ್ನೇನು ಆಗುತ್ತೆ ಅನ್ನೋಷ್ಟೊಳಗೆ ನೆಕ್ಸ್ಟ್ ಸ್ಟೆಪ್ ತಗೋಬೇಕು ಅನ್ನೋ ಒಂದು ಜೋಶ್ ನಮಗೆ ಬರ್ತಿತ್ತು. ಓಕೆ ನೈನಾ, ಈಗ ಫಸ್ಟ್ ಸೀಸನ್ ಅಲ್ಲಿ ಎಲ್ಲರೂ ಹೇಳೋದೇನಂದ್ರೆ ಸೋಲಿಲ್ಲದ ಸರದಾರಿ. ಅಕುಲ್ ಪದೇ ಬಡ್ಕೋತಾ ಇದ್ರು, ಸೋಲಿಲ್ಲದ ಸರದಾರಿ ನೈನಾ, ಕಮಾನ್ ಅಂತ. ಯಾಕಂದ್ರೆ ಸೆಕೆಂಡ್ ಸೀಸನ್ ಅಲ್ಲಿ ನೋಡಿದ್ರೆ ಬಹಳಷ್ಟು ಟಾಸ್ಕ್ ಅಲ್ಲಿ ನೀವು ಸೋತೋದ್ರಿ. ಏನ್ ಕಾರಣ ಅಂತ? ಕಾರಣ ಏನಿಲ್ಲ, ಆಕ್ಚುಲಿ ಗ್ರೂಪ್ಸ್ ಮಾಡಿದ್ರು. ಹೋಗಿದ ತಕ್ಷಣ ಒಂದು ವಾರ ಕಂಟಿನ್ಯೂಸ್ ಆಗಿ ನಾವೇ ವಿನ್ ಆದ್ವಿ. ಆಕ್ಚುಲಿ ಸೆಕೆಂಡ್ ವೀಕು ಕಂಟಿನ್ಯೂಸ್ ಆಗಿ ನಾವೇ ವಿನ್ ಆದ್ವಿ. ಅದಾದ್ಮೇಲೆ ಓಕೆ ನೈನಾ ವಿನ್ ಆಗ್ತಾ ಇದ್ದಾಳಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚಿಗೆ ನನ್ನ ಟೀಮ್ನ ಅವಳ ಟೀಮಿಗೆ ಸ್ವಾಪ್ ಮಾಡಿಬಿಟ್ರು. ಸೊ ಅವಳ ಟೀಮಲ್ಲಿ ಇದ್ದಿದ್ದು ಯಾರಂದ್ರೆ ಅಪೂರ್ವ ಶೆಟ್ಟಿ ಆ್ಯಂಡ್ ಕುಮುದಾ, ರೈಟ್? ಅವರಿಬ್ರು ನನ್ನ ಟೀಮಿಗೆ ಬಂದರು. ಸೊ ಅವರಿಬ್ರು ಬಂದ ತಕ್ಷಣ ಏನೋ ಐ ಥಿಂಕ್ ಅಪೂರ್ವ ಆ್ಯಂಡ್ ರಂಜಿತಾ ಕುಮುದಾ ಅಂಡ್ ನಾನು ಮತ್ತೆ ಕುಮುದಾ. ಓಕೆ, ಲಾಸ್ಟ್ ಅಲ್ಲಿ ಬಂದ ಅಕ್ಷತಾ ಎಲಿಮಿನೇಟ್ ಮಾತ್ರ ಸ್ಟ್ರಾಂಗ್ ಇದ್ರಿ, ರಂಜಿತಾ ವೀಕ್ ಇದ್ಲು. ಅದಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಹೆಂಗ್ ಮಾಡಿದ್ಲು ಅಂತ.
ಆ್ಯಕ್ಚುಲಿ ನನಗೆ ಐ ನ್ಯೂ ಮೆಂಟಲಿ ಐ ವಾಸ್ ಪ್ರಿಪೇರ್ಡ್. ಓಕೆ, ನಾನು ಹೋಗ್ತಾ ಇರೋದು ಮೆಂಟರ್ ಆಗಿ ನಾನು ಇವರಿಗೆ ಸಾಕಷ್ಟು ವಿಷಯಗಳನ್ನ ಕಲಿಸ್ಕೊಡ್ಬೇಕು. ಆ್ಯಂಡ್ ನನ್ನ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ. ಸಾಕಷ್ಟು ಟಾಸ್ಕಲ್ಲಿ ವಿನ್ ಕೂಡ ಆಗಿದ್ದೀನಿ. ಇನ್ಫ್ಯಾಕ್ಟ್ ಗ್ರ್ಯಾಂಡ್ ಫಿನಾಲೆ ಟಾಸ್ಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಸೋಲಿಲ್ಲದ ಸರದಾರಿ ಅನ್ನೋ ಒಂದು ಪಟ್ಟನ ವಾಪಸ್ ತಗೊಂಡಿದ್ದೀನಿ. ಜನರಿಗೆ ಬಹಳಷ್ಟು ಕನ್ಫ್ಯೂಷನ್ ಇತ್ತು. ಇದೇನಪ್ಪ ನೈನಾ ಎಲ್ಲ ಟಾಸ್ಕಲ್ಲೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಫಸ್ಟ್ ಸೀಸನ್ ಅಲ್ಲಿ ವಿನ್ ಆಗಿದ್ದಾಳೆ, ಸೆಕೆಂಡ್ ಸೀಸನ್ ಅಲ್ಲೂ ವಿನ್ ಆಗಿ ಎಲ್ಲ ಪ್ರೈಸ್ ಹೊಡ್ಕೊಂಡು ಹೋಗ್ಬಿಡ್ತಾಳೆ ಅಂತ. ಪಾಪ ಜನರಿಗೆ ಆ ಒಂದು ಭಯ ಮತ್ತೆ ಯಾಕೆ ಬರ್ಬೇಕು ಅನ್ನೋದಕ್ಕೆ ಒಂದು ಕಾರಣಕ್ಕೆ ನಾನು ರಂಜಿತಾ ನೈನಾ ನಿಮ್ ಮೆಂಟರ್ ಆಗಿ ಬಂದ್ರು, ಬಂದ ಮೇಲೆ ನಿಜಕ್ಕೂ ಕೂಡ ಶಿ ಇಸ್ ಕೇಪಬಲ್ ಅಂತ ಅನಿಸ್ತಾ ನಿಮ್ಗೆ? ಯಾ, ಶಿ ಇಸ್ ಕೇಪಬಲ್. ಗುಡ್ ಮೆಂಟರ್ ಆಗೇ ಇರ್ಬೋದು. ಪ್ರತಿಯೊಂದು ನಾವು ಏನೇ ಒಂದು ಟಾಸ್ಕ್ ಮಾಡ್ಬೇಕಾದ್ರೂ ತುಂಬಾನೇ ಎನ್ಕರೇಜ್ ಮಾಡ್ತಾ ಇದ್ಲು. ರಂಜಿತಾ ಯು ಕ್ಯಾನ್ ಡೂ ಟಾಸ್ಕ್ ಹೋಗೋಕ್ಕಿಂತ ಮುಂಚೆ ನಂಗೆ ಹಿಂಗೆ ಅಂತಿದ್ಲು. ಅದವಳು ನಂಗೆ ಫುಲ್ ಜೋಶ್ ನಂಗೆ ಬಂದ್ಬಿಡ್ತಿತ್ತು ಅವಳು ಹಂಗೆ ಅಂದಿದ ತಕ್ಷಣ. ನೋಡ್ತಾ ಇದ್ದೆ ಟಾಸ್ಕ್ ಹೋಗಕ್ ಮುಂಚೆ ನಾನು ರಂಜಿತಾ ಅವಳು ಅವತ್ತಿನ ದಿನನೇ ಸೋತೋಗ್ತಿದ್ದೆ. ಅವಳು ಹಂಗೆ ಹೇಳಿದ ತಕ್ಷಣ ನಂಗೆ ಆ ಟಾಸ್ಕೇ ಮಾಡಕ್ ಆಗ್ತಾ ಇರ್ಲಿಲ್ಲ. ಒಂದೊಂದ್ಸಲ ಸೋಲಿಲ್ಲದ ಸರದಾರಿ ಇವತ್ತು ನೈನಾ ಅಲ್ಲ ರಮ್ಯಾ ಅಂತ ಕರೆದಾಗ ಅಕುಲ್ ಕರೆದ್ರ ಅಂತ ಕೇಳಿದಾಗ ಎಲ್ಲ ನಗೋರು. ಓಕೆ ರಂಜಿತಾ, ಈಗ ನೈನಾಗೆ ಯಾಕೆ ಅಂತಾರೆ ಸುಂದರವಾದ ಕಣ್ಣುಗಳಿದೆ ಹಾಗೆ ಹೀಗೆ ಅಂತ ಸೋಲಿಲ್ಲದ ಸರದಾರಿ, ಬಟ್ ನಿಮ್ಗೆ ಯಾಕೆ ರನ್ ರಂಜಿತಾ ಅಂತಾರೆ? ಯಾಕಂದ್ರೆ ತುಂಬಾ ಓಡ್ತಾ ಇದ್ರ? ಇಲ್ಲ, ಅದಕ್ಕೆ ಅಂತ ಅಲ್ಲ. ಅಕುಲ್ ಆಕ್ಚುಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಹೋದಾಗ ನನ್ನ ಗುಡ್ ಅಥ್ಲೆಟಿಕ್ ಅಂತ ಅನ್ಕೊಂಡಿದ್ರು. ಸೊ ಅದಕ್ಕೆ ನೋಡ ಎಲ್ಲ ನೋಡಿ ಅದಕ್ಕಾಗಿ ಅವ್ರು ನನ್ಗೆ ಆ ತರ ಕರಿಯಕ್ ಅದ್ರ ಜೊತೆಗೆ ಸ್ಮೈಲಿ ಕ್ವೀನ್ ಅಂತ ಕೂಡ ಕರಿತಾ ಇದ್ರು. ಜಾಸ್ತಿ ನಗ್ತಾ ಇರ್ತೀನಿ ಅಂತ. ಅವ್ರು ಬೈದ್ರು, ನಂದೇನು ರಿಯಾಕ್ಷನ್ ಇರ್ಲಿಲ್ಲ, ಅದ್ರಲ್ಲೂ ನಾನು ನಗ್ತಾನೆ ಇದ್ದೆ. ಎಲ್ಲ ಕಂಟೆಸ್ಟೆಂಟ್ ಗಿಂತ ನೀವು ತುಂಬಾ ಚಿಕ್ಕವ್ರ ಅಲ್ಲಿ ಸೆಕೆಂಡ್ ಸೀಸನ್ ಅಲ್ಲಿ? ಹೌದು, ಎಲ್ಲ 12 ಕಂಟೆಸ್ಟೆಂಟ್ ಅಲ್ಲಿ ನಾನೇ ಯಂಗೆಸ್ಟ್. ಅದಕ್ಕೆ ಜಲ್ದಿ ಔಟ್ ಮಾಡ್ಬಿಟ್ರಾ? ಇಲ್ಲ, ನಾನು ಟಾಪ್ 4 ತನಕ ಇದ್ನಲ್ಲ. ಹೌದಾ? ಐ ಮೀನ್ ಗ್ರ್ಯಾಂಡ್ ಫಿನಾಲೆ ವರ್ಗೂ ಇದ್ರಾ? ಗ್ರ್ಯಾಂಡ್ ಫಿನಾಲೆ ಇದ್ದಿದ್ರು, ಟಾಪ್ 4 ತನಕ ಇದ್ರು. ಓಕೆ, ಇಷ್ಟು ತನಕ ನಮ್ದು ಏನೇನು ಕಾನ್ಸರ್ವೇಷನ್ ಇದು ಮಾತುಕತೆ ನಡೀತು ರಮ್ಯಾ, ಪ್ರತಿ ಸಲ ನೈನಾ ನಿಮ್ ಬಗ್ಗೆನೇ ಹೇಳ್ತಾ ಇದ್ರಿ, ಯಾಕೆ ಅಂತ? ಅಂದ್ರೆ ನೈನಾ ನಾನು ಯಾವಾಗ್ಲೂ ಜೊತೆಲೇ ಇರ್ತಾ ಇದ್ವಿ. ಅಂದ್ರೆ ನಾವು ಮೆಂಟರ್ಸ್ ಆಗಿ ಹೋಗಿದ್ವಿ, ಸೊ ಹಂಗಾಗಿ ಜಾಸ್ತಿ ಕ್ಲೋಸ್ ಆಗಿದ್ವಿ. ಕ್ಲೋಸಾ? ಪ್ರೀತಿ ಜಾಸ್ತಿ ಅಂದ್ರೆ ಈ ಹುಡ್ಗಿರ್ ಬಗ್ಗೆ ಇವ್ರೇನಾದ್ರು ನಮ್ ಬಗ್ಗೆ ಮಾತಾಡ್ತಾ ಇದ್ರೆ ನಾನ್ ಬಂದ್ಬಿಟ್ಟು ಇವಳ ಹತ್ರ ಹೇಳೋದು, ನೋಡು ಹುಡ್ಗಿರೆಲ್ಲ ಹಿಂಗ್ ಮಾತಾಡ್ಕೊಳ್ತಾ ಇದಾರೆ ಅನ್ಕೊಂಡು ಇಬ್ರು. ಬಟ್ ನಾವೇನು ಮಾತಾಡ್ತಾ ಇರ್ಲಿಲ್ಲ ಅಲ್ವಾ? ಅದೇ ನಮ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ. ನಾವ್ ಏನ್ ಮಾತಾಡ್ತಾ ರಮ್ಯಾ, ಏನ್ ಗೊತ್ತಾ, ಫಿಸಿಕಲ್ ಟಾಸ್ಕ್ ಎಲ್ಲ ನನ್ಗೆ ಕೊಡ್ಬೇಡಿ ಹಂಗೆ ಹಿಂಗೆ ಅಂತಿದ್ರಿ ಅಂತ ಹೇಳ್ತಾ ಇದ್ರಲ್ಲ, ಬಟ್ ಕೋಳಿ ಹೆಂಗ್ ಹಿಡಿದ್ರಿ ಅಂತ? ಅದು ಫಿಸಿಕಲ್ ಟಾಸ್ಕ್ ಅಲ್ವಲ್ಲ. ಆ್ಯಕ್ಚುಲಿ ಅವತ್ತಿನ ಟಾಸ್ಕಲ್ಲಿ ಹೇಳ್ಬೇಕಂದ್ರೆ ಹಿಂದಿನ ಟಾಸ್ಕಲ್ಲಿ ಮಮ್ಮಿ ಹತ್ರ ಬೇರೆಯವ್ರಿಗೆಲ್ಲ ಕಾಲ್ ಸಿಕ್ಕಿತ್ತು, ನನಗೆ ಸಿಕ್ಕಿರಲಿಲ್ಲ. ಸೊ ನನ್ನ ಮಮ್ಮಿ ಹತ್ರ ಕಾಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಆ ಟಾಸ್ಕಲ್ಲಿ ನಾನು ವಿನ್ ಆಗಿದ್ದು. ಓಕೆ, ಒಂದ್ಸರಿ ನಿಮ್ಮ ಮಮ್ಮಿ ಕೂಡ ಬಂದಿದ್ರು, ತುಂಬಾ ಎಮೋಷನಲ್ ಆಗಿ ಮರೆಯೋಕ್ಕೆ ಆಗಲ್ಲ ನಿಜವಾಗ್ಲೂ. ಎಲ್ಲರಿಗೂ ನನಗೆ ಗೊತ್ತಿರಲಿಲ್ಲ ನಮ್ಮ ಮಮ್ಮಿ ಬರ್ತಾರೆ ಅಂತ. ನಮ್ಮ ಮಮ್ಮಿ ಕರೆಸ್ಬಿಟ್ಟು ಆಮೇಲೆ ನನ್ನ ಕಣ್ಣಿಗೆ ಬೇರೆ ಬಟ್ಟೆ ಕಟ್ಟಿಬಿಟ್ಟಿದ್ರು, ಸಖತ್ ಬೇಜಾರಾಯಿತು. ನಮ್ಮ ಮಮ್ಮಿ ಬಂದರೂ ನಾನು ನೋಡೋಕ್ಕಾಗಲಿಲ್ಲ, ಬಟ್ ಆದರೆ ಮಾತಾಡಿದೆ ನಮ್ಮ ಮಮ್ಮಿ ಜೊತೆ ಎಲ್ಲ. ಓಕೆ ನೈನಾ, ನಿಮ್ಮ ಎಲ್ಲರ ಲೈಫಲ್ಲೂ ಕೂಡ ಅಕುಲ್ ಅನ್ನೋ ಕ್ಯಾರೆಕ್ಟರ್ನ ಯಾವತ್ತೂ ಮರೆಯಲ್ವಾ? ಡೆಫಿನೆಟ್ಲಿ. ಒಂಥರ ಇಷ್ಟು ಹುಡುಗಿಯರು ಎಷ್ಟು ರಿಯಾಲಿಟಿ ಶೋಸಲ್ಲಿ ಆ ಒಂದು ಪಂಚಾಯತಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ರಿಗೂ ನ್ಯಾಯ ಕೊಡಬೇಕು, ಆ ಜಗಳನ ಸಂಭಾಳಿಸ್ಬೇಕು, ಯುನೋ ಲಾಡ್ ಆಫ್ ಕಾಂಟ್ರವರ್ಸೀಸ್, ಲಾಡ್ ಆಫ್ ಬಿಚಿಂಗ್, ಲಾಡ್ ಆಫ್ ಸರ್ಪ್ರೈಸಸ್, ಎಂಟರ್ಟೈನ್ಮೆಂಟ್ ಎಲ್ಲ ಒಂಥರ ಮಿಕ್ಸ್ಚರ್ ಫೀಲಿಂಗ್ ಇತ್ತು ಆ ಒಂದು ರಿಯಾಲಿಟಿ ಶೋ ಎಕ್ಸ್ಪೀರಿಯನ್ಸ್ ಅಂತೂ. ಅವ್ರು ನಮ್ಮನ್ನ ಮರಿತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವಂತೂ ಅವ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮಿಮಿಕ್ರಿ ಕ್ವೀನ್ ಅಂತ ಕೂಡ ಕರೀತಾರೆ ನಿಮಗೆ ನೈನಾ. ಅಕುಲ್ನ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತೀರಂತ, ಈಗ ಮಾಡ್ತೀರಾ? ಅಕುಲ್ನ ಇಮಿಟೇಟ್ ಜಾಸ್ತಿ ರಾಜ್ಕುಮಾರ್, ಅದನ್ನು ನಾನು ಹಾಡಿಸ್ತೀನಿ. ಒಂದು ಹಾಡು ಹಾಡಿದ್ರಿ ಜಾನಪದ ಗೀತೆಗಳಲ್ಲಿ, ಅದನ್ನು ಹಾಡಿಸ್ತೀನಿ, ಎಲ್ಲರ ಹತ್ರನೂ ಹಾಡಿಸ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಅಕುಲ್ ತರ ಮಾತಾಡ್ತೀರಾ ಸ್ವಲ್ಪ ಅಂತ? ಅಕುಲ್ ತರ ನನ್ಕಿಂತ ಐ ಥಿಂಕ್ ಬೆಟರ್ ಕುಮುದ ಮಾಡ್ತಾ ಇದ್ಲಲ್ಲಿ. ಬಿಕಾಸ್ ನಾನು ಸುಮ್ಮನೆ ಟಾಕ್ ಬ್ಯಾಕ್ ತರ, ಅವಳು ಅಕುಲ್ ಆಗಿ ಮಾಡ್ತಾ ಇದ್ದಿದ್ದು. ಸೊ ಮಗ ರೇಸ್ ಆಗು, ವಾಯ್ಸ್ ರೇಸ್ ಮಾಡು ಅಂದ ತಕ್ಷಣ ಸೊ ಹುಡುಗಿರ್ ಏನ್ ಮಾಡಿದ್ರಿ ನೀವು ಇವತ್ತಿನ ಟಾಸ್ಕ್ ಅಲ್ಲಿ, ನಿಮ್ಗೇನ್ ಸೀರಿಯಸ್ನೆಸ್ ಇಲ್ವಾ ಅನ್ಕೊಂಡು ಫುಲ್ ರೇಸ್ ಆಗ್ಬಿಡ್ತಾ ಇದ್ರು ಸಡನ್ ಆಗಿ. ಓಕೆ, ಕೂಲ್ ಅಕುಲ್, ಇಟ್ಸ್ ಓಕೆ, ನಿಮ್ಗೋಸ್ಕರ ಅಡ್ವಾಂಟೇಜ್ ಇದೆ ಇವತ್ತು ಅನ್ಕೊಂಡು ಹಂಗೆ ಕೂಲ್ ಆಗ್ಬಿಡ್ತಾ ಇದ್ರು. ಸೊ ನನ್ಗೆ ಅಕುಲ್ಗಿಂತ ಐ ಥಿಂಕ್ ಐ ಕ್ಯಾನ್ ಇಮಿಟೇಟ್ ಅದರ್ಸ್ ಬೆಟರ್. ಓಕೆ, ಈಗ ಅಕುಲ್ ಉತ್ತರ ಕರ್ನಾಟಕದ ಭಾಷೆ ಮಾತಾಡಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ರು. ಅವ್ರು ಪರ್ಫೆಕ್ಟ್ ಆಗಿ ಮಾತಾಡ್ತಿದ್ರಂತ ನಿಮ್ಗೆ ಅನ್ಸುತ್ತಾ? ಕೆಲವು ಸಲ ಸಿಕ್ಕಾಪಟ್ಟೆ ಶಾರ್ಟ್ಸ್ ತಗೊಂತಾ ಇದ್ರು. ಐ ಥಿಂಕ್ ರೀಸೆಂಟ್ ಆಗಿ ಎಪಿಸೋಡ್ ಕೂಡ ಎಲ್ಲ ನೋಡ್ತಾ ಇದ್ವಿ.
ಅಂದರೆ ಕೆಲವು ಮಾತಿನ ಉಚ್ಚಾರಣೆಗಳು ತುಂಬಾ ಕಷ್ಟ ಇರುತ್ತೆ. ಎಸ್ಪೆಷಲಿ ನಾವು ಮಾತಾಡ್ತೀವಿ ನಾರ್ಮಲ್ ಕನ್ನಡ, ಬ್ಯಾಂಗ್ಳೂರ್ ಕನ್ನಡ, ಬಟ್ ದೇರ್ ಇಟ್ಸ್ ಲೈಕ್ ಉತ್ತರ ಕರ್ನಾಟಕ ಭಾಷೆ ಅಂದರೆ ಏನು ಲೇ ಮಾಡ್ಲಿಕ್ಕತ್ತಿದ್ದೀರ. ಅಲ್ಲಿ ಆ ಊರಲ್ಲಿ ಇನ್ನೊಂದೇನಂದ್ರೆ ಅಂದರೆ ಪ್ರೀತಿ ಬಂದ್ರು ಅಯ್ಯೋ ನಿನ್ನೊಬ್ಬನೇ ಎಷ್ಟು ಚಂದ ಕಾಣ್ತಿದ್ಲೆ ಆ ಥರ ಯೂಸ್ ಮಾಡ್ತಾರೆ ಅವರು. ಎಷ್ಟು ಪ್ರೀತಿಯಿಂದನೂ ಅದೇ ಥರ ಮಾತಾಡಿಸ್ತಾರೆ, ಕೋಪ ಬಂದ್ರು ಅದೇ ರೀತಿ ಕಪಟ ಇಲ್ಲ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ. ಓಕೆ ರಂಜಿತಾ, ನಾನು ಎಲ್ಲರ ಕಡೆನೂ ಕೂಡ ಉತ್ತರ ಕರ್ನಾಟಕದ ಭಾಷೆ ಕನ್ನಡ ಭಾಷೆಯಲ್ಲೇ ಮಾತಾಡಿಸ್ಬೇಕು ಅಂತ ಇದೆ. ಈಗ ರಂಜಿತಾ ಏನೋ ಮಾತಾಡ್ಬಿಟ್ರು ಅವ್ರ ಪಾರ್ಟ್. ನಯನ, ರಂಜಿತಾ ನೀವು ಇಷ್ಟೇ ಹೇಳ್ಬೇಕು, ಪ್ಯಾಟೆ ಹುಡುಗಿಯರು ಹಳ್ಳಿ ಲೈಫ್ ಮುಗಿಸ್ಕೊಂಡು ಸುವರ್ಣ ನ್ಯೂಸ್ ಅಲ್ಲಿ ಸ್ಟುಡಿಯೋಗೆ ಬಂದಿದ್ದೀವಿ ಅನ್ನೋದನ್ನ ಆ ತರ ಹೇಳಿ. ಅಂದ್ರೆ ಜಾಸ್ತಿ ಏನ್ ಡಿಫ್ರೆನ್ಸ್ ಇಲ್ಲ ಅವ್ರ ಭಾಷೆಗೂ ಮತ್ತೆ ನಮ್ಮ ಭಾಷೆಗೂ. ಒಂದೊಂದು ಪದಗಳು ಮಾತ್ರ ಜಾಸ್ತಿ ಡಿಫ್ರೆನ್ಸ್. ಅಂದ್ರೆ ತಲೆಯಲ್ಲಿ ಕುಂದ್ರದೇ ಇಲ್ಲ ಆ ತರ ಮಾತಾಡ್ತಾರೆ. ನಾವು ಇಲ್ಲಿ ತಲೆಯಲ್ಲಿ ಕುತ್ಕೊಳ್ಳೋದೇ ಇಲ್ಲ ಆ ತರ. ನಮ್ದು ತುಂಬಾ ಈಸಿ ವೇ ಆಫ್ ಕನ್ನಡ ಮಾತಾಡಿದ್ರೆ, ಅವ್ರು ಒಂಥರ ಡಿಫಿಕಲ್ಟ್ ವರ್ಡ್ಸ್. ನಾವು ಅಲ್ಲಿ ಮನೆಗೆ ಹೋದಾಗಂತೂ ಸ್ಟಾರ್ಟಿಂಗ್ ನಮ್ಗೆ ಅವ್ರು ಬೈತಿದಾರಾ ಇಲ್ಲ ಹೊಗಳುತ್ತಿದಾರ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಡಿಫ್ರೆನ್ಸು. ಆ ತರ ಮಾತಾಡ್ತಾ ಇದ್ರು. ಅದಾದ್ಮೇಲೆ ಒಂದು 15 days ಆದ್ಮೇಲೆ ಅವ್ರ ಭಾಷೆ ತುಂಬಾ ಕಲಿಯಕ್ಕೆ ಟ್ರೈ ಮಾಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಏನಂದ್ರೆ ರಮ್ಮೆ, ಎಲ್ಲರೂ ಕೂಡ ಕುಮುದ ಜಾಸ್ತಿ ಏ ಅಣ್ಣ ಅದು ಯಾಕೆ ಅಂದ್ರೆ ಅವಳು ಇರೋದೇ ಹಾಗೆ, ಜಾಸ್ತಿ ಕಿರ್ಚೋದು. ಅಂದ್ರೆ ಅವಳು ಒಂದೊಂದ್ಸತಿ ಫುಲ್ ರೈಸ್ ಆಗ್ಬಿಡ್ತಾಳೆ ವಾಯ್ಸು. ಅವಳಿಗೇನಾದ್ರು ಮೂಡ್ ಅಪ್ಸೆಟ್ ಇದ್ದಾಗ ಎಲ್ಲರ ಮೇಲೂ ಕಿರ್ಚಾಡ್ಬಿಡ್ತಾಳೆ. ಬಟ್ ಒಂದೊಂದ್ಸತಿ ಅವಳು ಕರೆಕ್ಟ್ ಆಗಿದ್ರೆ ಅಂದ್ರೆ ಟಾಸ್ಕ್ ಅಲ್ಲೆಲ್ಲ ಅಂದ್ರೆ ಎಷ್ಟೇ ದೊಡ್ಡವ್ರು ಇರ್ಲಿ, ಅಜ್ಜನ ವಯಸ್ಸಾಗಿರ್ಲಿ ಏ ಅಜ್ಜ ಅಂತ ಕರೆಯಲ್ಲ, ಎಲ್ಲರೂ ಏ ಅಣ್ಣ ಅಣ್ಣ ನಿಮಗ್ ಮಗ ಇದ್ದಾನ ಮದ್ವೆ ಆಗ್ಬೇಕು. ಮತ್ತೆ ಈ ಕಲ್ಸ್ಬೇಕಾದ್ರೆ ತಲೆ ಚಚ್ಕೊಂಡ್ ಬುಕ್ಕಲ್ಲಿ ಎಷ್ಟೆಲ್ಲ ಹೇಳ್ಕೊಡ್ಬೇಕಣ್ಣ ನಿಂಗೆ ಅನ್ಕೊಂಡು ಎಲ್ರಿಗೂ ಅಣ್ಣ 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 ಅಂತ. ಕುಮುದ ನಿಜವಾಗ್ಲೂ ಕೂಡ ತರ ಫನ್ನಿ ಕ್ಯಾರೆಕ್ಟರ ಅಥವಾ ಅವು ಬಿಹೇವಿಯರೇ ಆಗಿತ್ತ? ಇಲ್ಲ ಫನ್ನಿ ಅಂತ ಏನಿಲ್ಲ, ಸ್ವಲ್ಪ ರಿಸರ್ವ್ಡು ಪ್ಲಸ್ ಅವಾಗ ಬ್ರೀದಿಂಗ್ ಪ್ರಾಬ್ಲಮ್, ಅವಳದೇನೇನೋ ಒಂಥರ ಮಿರ್ಚಿ ಎಲ್ಲ ಒಂದೊಂದ್ ತರ ಇರ್ತಾರೆ. ಸ್ಪ್ಲಿಟ್ ಪರ್ಸನಾಲಿಟಿ. ನಾಗವಲ್ಲಿ ತರನ. ಶೀಸ್ ಅ ಸ್ವೀಟ್ ಗರ್ಲ್ ಆಕ್ಚುಲಿ. ಕೊನೆಯಲ್ಲಿ ಇದ್ದಿದ್ದು ಅವ್ರಗಳೇ ಅಲ್ಲ ನಾನು ಹೋದಾಗ. ಸೊ ಇಟ್ ವಾಸ್ ಜಸ್ಟ್ ಇಲ್ಲ ಕುಮುದನ ಬಹಳಷ್ಟು ಜನ ವೀಕ್ಷಕರು ಇಷ್ಟಪಡ್ತಾ ಇದ್ರು. ಓಕೆ, ನಯನ, ರಂಜಿತಾ, ರಮ್ಯಾ ಬಹಳಷ್ಟು ಮಾತಾಡೋದಿದೆ ವೀಕ್ಷಕರು. ಒಂದು ಸಣ್ಣ ಬ್ರೇಕ್ನ ನಂತರ